ಅಭಿವೃದ್ಧಿ ಅಧಿಕಾರರಾದ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, 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 ಮಾಡಲೇಬೇಕು, ಮಾಡಲೇಬೇಕು, ಬಳ್ಳಾರಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಲೇಬೇಕು, ಮಾಡಲೇಬೇಕು. ಸೊ ಯಾಕೆ ಅಂತಂತಂದ್ರೆ ಕಳೆದ 2 ವರ್ಷದ ಹಿಂದ್ಗಡೆ ರಾಜೀನಾಮೆಯನ್ನ ಏನು ನಮ್ಮ ನಾಯಕರು ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿಗೆ ಒಂದು ಮಾತನ್ನ ಹೇಳ್ತಾರೆ. ಒಂದೇ ಮಾತು ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಕೊಡ್ತೀನಿ ಅಂತೇಳಿ, ಐ ವಿಲ್ ಸ್ಟೆಪ್ ಡೌನ್ ಅಂತ ಹೇಳ್ತಾರೆ. ಅದೇ ಮಾತಿನ ಅನ್ವಯವಾಗಿ ನಾಗೇಂದ್ರನವರು ಸಿದ್ದರಾಮಯ್ಯನವರ ಮಾತು ಮತ್ತು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಾತು ಒಂದೇ ಮಾತಿಗೆ ಅವತ್ತಿನ ಐ ವಿಲ್ ಸ್ಟೆಪ್ ಡೌನ್ ಅಂತೇಳಿ ಸರ್ಕಾರ ಉಳಿಬೇಕು, ಸರ್ಕಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡಿನ ಆದೇಶ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳ ಆದೇಶದ ಮೇರೆಗೆ ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ಯಾಕಂತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಹೈಕಮಾಂಡ್ಗೂ ಗೊತ್ತಿದೆ, ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳಿಗೂ ಗೊತ್ತಿದೆ. ಇವತ್ತೇನು ಬಹುಶಃ ಮೊದಲೇ ಪಟ್ಟಿಯಲ್ಲಿ ಏನು DK ಶಿವಕುಮಾರ್ ಸಾಹೇಬರು ಕಳೆದ ವಾರ ಮುಖ್ಯಮಂತ್ರಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಲ್ಲಿ ಅಲ್ಲಿ ನಮ್ಮ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಡ್ತಾರಂತೇಳಿ ಬಹು ನಂಬಿಕೆ ಇತ್ತು. ಆದರೆ ಸೊ ಕಾರಣಾಂತರದಿಂದ ಏನಂತಂದ್ರೆ ಹಿರಿಯರು ಕಾಂಗ್ರೆಸ್ ಪಕ್ಷದ ಹಿರಿಯರು ಸಚಿವರು ಆಗಬೇಕು ಅಂತೇಳಿ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಎರಡನೇ ಸಚಿವ ಸಂಪುಟವನ್ನ ಏನು 15 ದಿನದಲ್ಲಿ ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡು ಮತ್ತು ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ನಮ್ಮ ಶಾಶ್ವತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಸೊ ಹಂತವಾಗಿ ಇನ್ನೂ 22 ಸಚಿವ ಸ್ಥಾನದಲ್ಲಿ ಮೊದಲನೇದಾಗಿ ನಾಗೇಂದ್ರನವರಿಗೆ ಕೊಡಬೇಕು. ಯಾಕಂತಂದ್ರೆ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಬಂದಲ್ಲಿಟ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿಯವರ ಪಾಲಿಗೆ ಸಿಂಹ ಸ್ವಪ್ನ ಆಗ್ತಾರೆ ಅಂತಕ್ಕಂಥ ಮಾತನ್ನ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ.